ಸ್ನೇಹಿತರೆ, ಇವತ್ತು ಯಾವುದಾದ್ರು ಒಂದು ಕಾರಣಕ್ಕೆ ಶಿವಣ್ಣ ಅವರ ಹೆಸರು ಬರ್ತಾ ಇದೆ. ಆಕ್ಚುಲಿ ಅದು ಹೇಳಕ್ಕೂ ಮುಂಚೆ ನಮ್ಮ ಕರ್ನಾಟಕ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಕನ್ನಡಿಗರು ಹೇಗೆ ಅಂದ್ರೆ ಸರಳತೆ, ಸೌಮ್ಯತೆ, ಮುಗ್ಧತೆ, ಶಾಂತಿಯುತೆ, ಮೃದು ಸ್ವಭಾವದವರು, ಕರುಣೆಯವರು, ವಿನಯತೆಯಲ್ಲಿ ಮೊದಲು ಅದೆಲ್ಲ ಕಾಣ್ಬೇಕಂದ್ರೆ ನಮ್ಮ ಕನ್ನಡದವ್ರನ್ನ ನಾವು ಒಂದೇ ಸತಿ ಶಿವಣ್ಣಲ್ಲಿ ನಾವು ಕಾಣ್ಬೋದು. ಅವರಲ್ಲೇ ನಾವು ಇವೆಲ್ಲ ನೋಡ್ತಾ ಇದೀವಿ. ಶಿವಣ್ಣ ಏನ್ ಮಾಡಿದಾರೆ? ಅವ್ರ ಪಾಡಿಗೆ ಸೈಲೆಂಟ್ ಆಗಿರೋದೇ ದೊಡ್ಡ ತಪ್ಪ. ಇವನೊಬ್ಬ ಬಂದ್ಬಿಟ್ಟು ಏನಕ್ಕೆ ಬೇಕ್ರಿ ನೀವು? ಇನ್ನು ಈಗ ತಾನೇ ಬೆಳೀತಾ ಇರೋರು, ಎಲ್ಲ ಕಷ್ಟಪಟ್ಟು ಬಂದಿರೋ, ಎಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಿರೋದು ಕಷ್ಟಪಟ್ಟು ಹೋಗಿರೋರು ಅವರು. ಇನ್ನು ನಮ್ಮ ದರ್ಶನ್ ಅವ್ರು ಏನ್ ಮಾಡಿದಾರೆ ನಿಮ್ಗೆ? ಅವರು ಕೂಡ ಕಷ್ಟಪಟ್ಟು ಮುಂದೆ ಬಂದಿರೋ. ಇವ್ರನ್ನೆಲ್ಲ ನೋಡಿ ಕಲಿಬೇಕು. ಧ್ರುವ ಸರ್ಜಾ ಅವ್ರನ್ನೆಲ್ಲ ನೋಡಿ ನೀವು ಕೂಡ ಕಷ್ಟದಲ್ಲಿ ಬಂದಿರೋರು. ಯಾಕೆ ಈ ತರ ಕಾಂಟ್ರವರ್ಸಿಗಳಲ್ಲಿ ಸಿಗಾಕೊಂತೀರಾ ನೀವು? ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಒಳ್ಳೆತನದಲ್ಲಿ ಬಾಳದ್ ಕಲೀರಿ. ಶಿವಣ್ಣ ಏನ್ರಿ ಮಾಡಿದ್ರಿ ನಿಮ್ಗೆ? ನಿಮ್ಮ ಒಂದು ಆಯುಸ್ನೇ ಅವ್ರು ಕೊಡ್ಬೇಕ್ರಿ. ಅಂತ ಮನುಷ್ಯ ಯಪ್ಪ. ಹಿಂಗೆಲ್ಲ ಮಾಡ್ಕೊಂಡು ನೀವು ಹೆಸರುಗಳನ್ನ ಆಡ್ಕೊಂಡು ಹೆಸರು ಕೆಡಿಸ್ಕೊಂಡ್ರೆ ನೀವು ಮುಂದೆ ಬರ್ತೀರಾ ಇನ್ಯಾವತ್ತಾದ್ರೂ? ಇನ್ನು ಅದು ಬಿಟ್ಟು ಇನ್ನೊಂದ್ ಕಡೆ ಶಿವರಾಜ್ ಕುಮಾರ್ ಅವ್ರನ್ನ ಕಮಲ್ ಹಾಸನ್ ಸರ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಕರ್ಕೊಂತಾರೆ. ಅದು ತಮಿಳುನಾಡಲ್ಲಿ ಅವ್ರಿಗಿರೋ ಬೆಲೆಗೋಸ್ಕರನೇ ಅವ್ರನ್ನ ಅಲ್ಲಿ ಕರ್ಕೊಂಡಿರ್ತಾರೆ. ಅದು ಅವ್ರ ಮೇಲೆ ಇರೋ ಪ್ರೀತಿ ಮೇಲೆ ಕರ್ಕೊಂಡಿರ್ತಾರೆ. ಶಿವಣ್ಣಗೆ ಏನ್ ಗೊತ್ತಿರುತ್ತೆ ಅಲ್ಲಿ ಕಮಲ್ ಹಾಸನ್ ಅವ್ರು ಕನ್ನಡ ಬಗ್ಗೆ ಹಿಂಗ್ ಅಂದ್ಬಿಡ್ತಾರೆ ಅಂತ? ಇಲ್ಲಾಂದ್ರೆ ಅವ್ರಲ್ಲೇ ಹೋಗ್ತಾನೆ ಇರ್ಲಿಲ್ಲ ಅವರು. ಆಮೇಲೆ ಮಗು ಸ್ವಭಾವದವ್ರಿ ಶಿವರಾಜ್ ಕುಮಾರ್ ಅವರು. ನೀವೆಲ್ಲ ಹೆಂಗ್ರಿ ಪ್ರಶ್ನೆ ಮಾಡ್ತೀರಾ? ಅವ್ರ ಬಗ್ಗೆ ತಿಳಿದಿದ್ದು ನೀವು ಹೇಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅವ್ರಿಗೆ? ಅವ್ರೇನ್ ಮಾಡಕ್ಕಾಗತ್ತೆ? ಅದನ್ನ ನೋಡ್ಬೇಡ್ರಿ. ಇಲ್ಲಿ ನೋಡ್ರಿ, ಕನ್ನಡದಲ್ಲಿ ಆ ಹುಡುಗಿ ಎಷ್ಟು ಚೆನ್ನಾಗಿ ಶಿವಣ್ಣನ ಬರ ಮಾಡ್ಕೊಂತಾರೆ. ಇದ್ರ ಬಗ್ಗೆ ಮಾತಾಡ್ರಿ. ತಮಿಳ್ ಅವ್ರು ಕನ್ನಡದ ಮೇಲೆ ಇರ್ತಿರೋ ಪ್ರೀತಿ ಬಗ್ಗೆ ಮಾತಾಡ್ರಿ. ನೀವ್ ಯಾಕೆ ಬರೀ ವಿವಾದಗಳ ಬಗ್ಗೆ ಮಾತಾಡ್ತೀರಾ? ಶಿವಣ್ಣ ನಿಮ್ದೇನು ತಪ್ಪಿಲ್ಲ. ನಾವೆಲ್ಲ